ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಈಗ 110 ಹಳ್ಳಿಗಳಲ್ಲಿ ಹಾಗೂ ಅದಕ್ಕೆ ಲಭಿಸಿರುವ CMC TMC ಏರಿಯಾನಲ್ಲಿಯೂ ಕೂಡ ನೀರಿನ ಕೊರತೆ ಇದ್ದಾಗ BWSSB ಜಾಲ ಅಲ್ಲಿವರೆಗೂ ಸರಿಯಾಗಿ ಬರದೇ ಇರುವುದರಿಂದ ಕಷ್ಟ ಉಂಟಾಗಿರುವ ಪರಿಸ್ಥಿತಿಯಲ್ಲಿ ಟ್ಯಾಂಕರ್ ಮುಖಾಂತರ 100 ಟ್ಯಾಂಕರ್ 110 ಹಳ್ಳಿಗಳಿಗಾಗಿ BWSSB ಅವರು DC ಅವರಿಗೆ ರಿಕ್ವಿಸಿಷನ್ ಮಾಡಿ BBMPಗೆ ನೀಡುವುದು. ಅವರು CMC TMCಗಾಗಿ 100 ಟ್ಯಾಂಕರ್ಸು ತಮ್ಮ BWSSB ವತಿಯಿಂದ BWSSB ಏರಿಯಾದಲ್ಲಿನೇ ನೀರು ಸರಬರಾಜು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಾಮಾನ್ಯ ಜನರಿಗೆ ಟ್ಯಾಂಕರ್ ಮುಖಾಂತರ ಬರ್ತಕ್ಕಂಥ ನೀರಿನ ಏರಿಕೆಯನ್ನಿಗೆ ಕಡಿವಾಣ ಹಾಕಲಿಕ್ಕೆ ನಾವು ಏನು ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ತಮಗೆ ತಿಳಿಸುತ್ತೇವೆ. ಮೊದಲನೇದಾಗಿ ಅವ್ರಿಗೆ ನೋಡ್ಲಿಕ್ಕೆ ನಮ್ಮ ಲೆಕ್ಕ ನೋಡ್ಲಿಕ್ಕೆ ಹೋದಾಗ ಟ್ರೇಡ್ ಲೈಸೆನ್ಸ್ ಪಡೆದಿರುವ ಟ್ಯಾಂಕರ್ಸ್ ಬಹಳ ಕಡಿಮೆ ಇದೆ, 50-60 ಇರ್ಬೋದು. ಯಾಕಂದರೆ ಯಾರು ಅದನ್ನು ಟ್ರೇಡ್ ಲೈಸೆನ್ಸ್ ಪಡೆದಿಲ್ಲ. ನಮ್ಮ ಕಡೆಗೆ ಶೆಡ್ಯೂಲ್ನಲ್ಲಿಯೂ ಕೂಡ ಕ್ಲಿಯರ್ ಆಗಿ ನಾವು ವಾಟರ್ ಮೆನ್ಷನ್ ಮಾಡಿರಲಿಲ್ಲ. ಯಾಕೆಂದರೆ ವಾಟರ್ ಟ್ರೇಡ್ ಅಂತ ಇರುತ್ತೆ ಅಂತ ಇರಲಿಲ್ಲ, ಇದಕ್ಕೆ ಮಾಡಿರಲಿಲ್ಲ. ಸಣ್ಣ ಪುಟ್ಟ ಇತರೆ ಟ್ರೇಡ್ನಲ್ಲಿ ಕೆಲವರು ತಗೊಂಡಿದ್ದಾರೆ, ಕೆಲವರು ತಗೊಂಡಿಲ್ಲ. RTO ಇಲಾಖೆಯಿಂದ ನಮ್ಮ ಸಹೋದರಿ ಜಾಯಿಂಟ್ ಕಮಿಷನರ್ ಜಾಯಿಂಟ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಶೋಭಾ ಅವರ ವತಿಯಿಂದ ನಾವು ಲೆಕ್ಕ ತಗೊಳ್ಳಕ್ಕೆ ಹೋದಾಗ 3,500 ಟ್ಯಾಂಕರ್ಸು ಬೆಂಗಳೂರು ಸಿಟಿ ಒಳಗಾಗಿ ಓಡ್ತಾ ಇವೆ. ಆ 3,500 ಟ್ಯಾಂಕರ್ಸ್ಗೆ ನಾವು ಒಂದು ತಂತ್ರಾಂಶವನ್ನು ತಯಾರು ಮಾಡಿ ನಾಳೆವರೆಗೂ ತಯಾರು ಮಾಡ್ತೀವಿ. 1ನೇ ತಾರೀಕಿಂದ ನಮ್ಮ ಕಡೆಗೆ ರಿಜಿಸ್ಟ್ರೇಷನ್ಗಾಗಿ ಅನಿವಾರ್ಯತೆ ಮಾಡಲಿಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಮಾಧ್ಯಮದ ಮುಖಾಂತರ ನಾವು ಎಲ್ಲ ಈ ಟ್ಯಾಂಕರ್ ಓನರ್ಸ್ಗಳಿಗೆ ಒಂದು ಸೂಚನೆ ಕೊಡ್ತೇವೆ. 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಅವರು 1ನೇ ತಾರೀಕಿಂದ 7ನೇ ತಾರೀಕು ಮಾರ್ಚ್ವರೆಗೂ 7 ದಿವಸ 7 ದಿನಗಳಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಅದಕ್ಕಾಗಿ BBMP ನಾವು ಅದನ್ನು ಟ್ರೇಡ್ ಲೈಸೆನ್ಸ್ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ನಮಗೂ ಕೂಡ ಟ್ರೇಡ್ ಲೈಸೆನ್ಸ್ ಅಂತ ವರ್ಡ್ ಬಳಸಬೇಕಾದ್ರೆ ಅದಕ್ಕೆ ಇರ್ತಕ್ಕಂಥ ಬೇರೆ ವಿಚಾರಗಳು ಬರುತ್ತವೆ. ಅದನ್ನೆಲ್ಲ ಬಿಟ್ಟು ಸೆಲ್ಫ್ ರಿಜಿಸ್ಟ್ರೇಷನ್ಗೆ ಫಸ್ಟ್ ಅವಕಾಶ ಕೊಡ್ತಾ ಇದ್ದೇವೆ. ಆಮೇಲೆ ಕಂಡೀಷನ್ಸ್ ಇತ್ಯಾದಿ ಬರುತ್ತವೆ. ಯಾಕೆಂದರೆ ಅದು ನೀರಿನ ಮೂಲ ಎಲ್ಲಿಂದ ತಗೊಂಡಿದ್ದಾರೆ, GST ಮತ್ತು ಎಲ್ಲ ವಿಚಾರಗಳು ಉಂಟಾಗ್ಬಿಡುತ್ತೆ. ಹೀಗಾಗಿ ನಾವು ಬರೀ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಮೊದಲನೇದಾಗಿ ಎಲ್ಲ ಈ ಥರ ವ್ಯವಹಾರ ಮಾಡ್ತಕ್ಕಂಥ ವ್ಯಾಪಾರ ನೀರಿನಲ್ಲಿ ಮಾಡ್ತಕ್ಕಂಥ ಜನರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೇವೆ. ಯಾಕೆಂದರೆ ನೀರಿನ ಕೊರತೆಯಲ್ಲಿ ಅವರನ್ನು ಕೂಡ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇದ್ದೇವೆ. 7ನೇ ತಾರೀಕಿನಿಂದ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅವರಿಗೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಶೋಭಾರಾಣಿ ಅವರು ಇದ್ದಾರೆ, ಅವರು ಅದನ್ನು ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಯಾಕೆಂದರೆ ರೈಟ್ ನೌ ಓನ್ಲಿ ರೆಗ್ಯುಲೇಟರಿ ಅಥಾರಿಟಿ ಆನ್ ದ ಟ್ಯಾಂಕರ್ ಇಸ್ ದ RTO. ಯಾಕೆಂದರೆ ನಮ್ಮ ಕಡೆಯಿಂದ ಟ್ರೇಡ್ ಲೈಸೆನ್ಸ್ ಪಡೆದಿಲ್ಲ, ಕೊರೆದಿರುವ ಬೋರ್ ಇತ್ಯಾದಿ ಅವರು ನಾನು ನೀರು ಇದನ್ನು ಬೋರಿಂದ ಕೊರೆತಾ ಇಲ್ಲ, ನಾನು ಬೋರಿಂದ ಬರ್ತಕ್ಕಂಥ ನೀರನ್ನು ಸಾಗಾಣಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರುವುದರಿಂದ ಅವರು ನೀರಿನ ಸ್ರೋತ ಯಾರು ಕೇಳಲಿಲ್ಲ, ಅವರು ಹೇಳಲಿಲ್ಲ. ಮುಂದೆ ಇತ್ಯಾದಿ ವಿಚಾರಗಳು ಬರ್ಬೋದು. ಹೀಗಾಗಿ ನಾವು ಅವ್ರ ಜೊತೆಗೆ ಕೆಲವರ ಜೊತೆಗೆ ಈಗಾಗಲೇ ಮಾತಾಡಿದ್ದೇವೆ, ನೀವು ಏನು ರೇಟ್ ತಗೊಳ್ತಾ ಇದ್ದೀರಿ ಅಂತ, ಮತ್ತು ಅವರಿಗೆ ಆಹ್ವಾನ ಮಾಡ್ತಾ ಇದ್ದೇವೆ. ನಾಳೆದ್ದು ಅವ್ರ ಜೊತೆಗೇನು ಕೂಡ ನಾವು ಮೀಟಿಂಗ್ ಮಾಡಿಬಿಟ್ಟು ಒಂದು ರೇಟ್ಗೆ ಯಾವ ರೇಟ್ ಅವ್ರ ಪ್ರಕಾರ ಏನು ರೇಟ್ ಸರಿ ಇದೆ, ನಾವು ನಮ್ಮ ಲೆಕ್ಕ ಬ್ಯಾಕ್ ಎಂಡ್ನಲ್ಲಿ ಈಗ ಮಾಡ್ತಾ ಇದ್ದೇವೆ. ಈಗಲೇ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ Instagram, Facebook, Twitterನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.